ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು KS ನರಸಿಂಹಸ್ವಾಮಿ ಇವರು ಬರೆದಂತಹ ತುಂಗಭದ್ರೆ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. KS ನರಸಿಂಹಸ್ವಾಮಿ ಇವರು KSN ಎನ್ನುವಂತಹ ಕಾವ್ಯನಾಮದಿಂದ ಬಹಳಷ್ಟು ಪ್ರಸಿದ್ಧಿಯನ್ನು ಗಳಿಸಿದ್ದಾರೆ. ಹಾಗೆ ಇವರ ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ, ಐರಾವತ, ದೀಪದ ಮಲ್ಲಿ, ಉಂಗುರ, ಇರುವಂತಿಗೆ, ಶಿಲಾಲತೆ, ತೆರೆದ ಬಾಗಿಲು, ನವಪಲ್ಲವ, ಉಪವನ ಇದೆಲ್ಲ ಇವರ ಕೃತಿಗಳಾಗಿವೆ. ಬಹಳಷ್ಟು ಪ್ರಮುಖವಾದಂತಹ ಕವನ ಸಂಕಲನಗಳು. ಈ ತುಂಗಭದ್ರೆ ಅನ್ನುವಂತಹ ಕವನದ ಆಶಯವನ್ನು ನೋಡಿ. ತುಂಗಭದ್ರೆ ಅನ್ನುವಂಥದ್ದು ಕವಿಯ 1 ವರ್ಷದ ಮಗಳು. ಈ ಮಗಳ ಬಾಲ್ಯದ ತುಂಟಾಟ ಇರ್ಬೋದು, ಚೆಲ್ಲಾಟ ಇರ್ಬೋದು, ಧೈರ್ಯ ಇರ್ಬೋದು, ಇವುಗಳನ್ನು ಕಟ್ಟಿಕೊಡುತ್ತಲೇ ಒಂದು ಕವನವನ್ನು ರಚಿಸಿ ಬದುಕಿನ ಬಗೆಗೆ ಇದ್ದಂತಹ ಒಂದು ಭೀತಿಯ ಸಂಶಯವನ್ನು ಬಿಂಬಿಸುವಂಥದ್ದು ಈ ಕವನದ ಒಂದು ಮುಖ್ಯವಾದಂತಹ ತಿರುಳಾಗಿದೆ. ಇದಕ್ಕೆ ಈ ಕವನಕ್ಕೆ ಸಂಬಂಧಿಸಿದ ಹಾಗೆ 2 ಪ್ರಶ್ನೆಗಳು 8 ಅಂಕಕ್ಕೆ ಬರ್ತದೆ, ಒಂದು ಪ್ರಶ್ನೆ 5 ಅಂಕಕ್ಕೆ ಬರ್ತದೆ, ಮತ್ತೊಂದು 4 ಅಂಕದ ಟಿಪ್ಪಣಿ ಬರ್ತದೆ. ಇವಿಷ್ಟಕ್ಕೆ ಈ ಪ್ರಶ್ನೆಗಳನ್ನು ನಾನು ಮುಂದಕ್ಕೆ ಹೇಳ್ತೇನೆ. ಈ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ನಾನು ಹೇಳುವಂಥ ಉತ್ತರವನ್ನು ನೀವು ಸರಿಯಾಗಿ ಕೇಳಿಸಿಕೊಂಡ್ರೆ ಬರೀಬೋದು, ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ ಅಂತ. ಮೊದಲ ಪ್ರಶ್ನೆ ನೋಡಿ. ಮಗಳ ಚೆಲ್ಲಾಟ, ಬೆಡಗು, ಮುದ್ದಿನ ಹಾವಭಾವಗಳನ್ನು KSN ಅವರ ತುಂಗಭದ್ರೆ ಕವನದ ಹಿನ್ನೆಲೆಯಲ್ಲಿ ವಿವರಿಸಿರಿ. ಅಥವಾ 2ನೇ ಪ್ರಶ್ನೆ, ಈಗ ತುಂಗಭದ್ರೆ ಕವನವನ್ನು ವಿಶ್ಲೇಷಿಸಿರಿ. ಇನ್ನು 5 ಅಂಕದ ಪ್ರಶ್ನೆ ನೋಡಿ. ತುಂಗಭದ್ರೆ ಕವನದ ಆಶಯವನ್ನು ವಿವರಿಸಿರಿ. ಉತ್ತರ ನೋಡಿ. KSN ಅವರ ತುಂಗಭದ್ರೆ, KS ನರಸಿಂಹಸ್ವಾಮಿಯವರು ಬರೆದಂತಹ ತುಂಗಭದ್ರೆ ಎನ್ನುವಂಥದ್ದು ಈ ತುಂಗಭದ್ರೆಯ ಮೂಲಕ ಮುಗ್ಧ ಶಿಶುವಿನ ಬಾಲ್ಯದ ಸೊಗಸನ್ನು, ಆ ಮಗುವಿನ ಚೆಲ್ಲಾಟ, ತುಂಟಾಟಿಕೆ, ಬಿನ್ನಾಣ, ವಯ್ಯಾರ ಇವುಗಳನ್ನೆಲ್ಲ ಕಟ್ಟಿಕೊಡುವಂತಹ ಕವನ. ಮುಂದೆ ಈ ಮಕ್ಕಳು ನಮ್ಮ ಮನಸ್ಸಿನ ಕಂಪನ್ನು ಅಥವಾ ನೋವನ್ನು ಕಳೆದು, ಅಂದರೆ ತಂದೆ ತಾಯಿಗಳಿಗೆ ಯಾವುದಾದರೂ ನೋವಿದ್ದರೆ ಅದನ್ನು ಒಂದು ಕಡಿಮೆಗೊಳಿಸುವಂಥ ಒಂದು ಶಕ್ತಿಯಾಗಿ ಈ ಮಕ್ಕಳು ಇರ್ತಾರೆ. ಅವರು ಸಂತಸವನ್ನು ತಂದುಕೊಡ್ತಾರೆ ಈ ಮಕ್ಕಳು. ಆದರೂ ಇಂತಹ ಸಂತಸವನ್ನು ತಂದುಕೊಟ್ಟರೂ ಕೆಲವರಿಗೆ ಭವಿಷ್ಯತ್ತಿನ ಬದುಕಿನ ಚಿಂತೆ ಕಾಡುತ್ತಲೇ ಇರುತ್ತದೆ. ಅಂದರೆ ಭವಿಷ್ಯದ ಒಂದು ಚಿಂತೆ ಕಾಡ್ತಾ ಇರ್ತದೆ. ಇದು ಕವಿಯನ್ನು ಕೂಡ ಕಾಡ್ತದೆ. ಮುಂದೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ಒಮ್ಮೆಲೆ ಎದುರುಗೊಳ್ತದೆ, ತಂದೆ ತಾಯಿಯರಿಗೆ ಎದುರುಗೊಳ್ತದೆ ಅನ್ನುವಂಥದ್ದು. ಇದನ್ನು ಇಲ್ಲಿ KS ನರಸಿಂಹಸ್ವಾಮಿ ಅವರು ಈ ಕವನದ ಮುಖಾಂತರ ಬಹಳಷ್ಟು ಧ್ವನಿಪೂರ್ಣವಾಗಿ ಬರೆದಿದ್ದಾರೆ. ಹೇಳ್ತಾರೆ, ತುಂಗಭದ್ರೆ ಕವಿಯ 1 ವರ್ಷದ ಮಗಳು. ಕವಿಗೆ ಆಕೆ ದೇವರೇ ಆಗಿದ್ದಾಳೆ. ಅವಳು ತುಂಬ ಸೂಕ್ಷ್ಮ ಗುಣದವಳು. ಅವಳದು ಒಂದು ಸೂಕ್ಷ್ಮವಾದಂಥ ಪ್ರಕೃತಿ. ಅವಳ ಆ ದೇಹ ಪ್ರಕೃತಿ ಹೇಗೆ ಇತ್ತು ಅನ್ನೋದಕ್ಕೆ ಕವಿ ಈ ರೀತಿ ಹೇಳ್ತಾರೆ. ಮದ್ರಾಸಿನಲ್ಲಿ ಬಿರುಗಾಳಿ ಎದ್ದು ಮೈಸೂರಿನಲ್ಲಿ 10 ಹನಿ ಮಳೆ ಬಿದ್ದರೆ ಸಾಕು, ಈ ತುಂಗಭದ್ರೆಗೆ ನೆಗಡಿಯಾಗುತ್ತದೆ. ಬೀದಿಯಲ್ಲಿ ಬೇಸಿಗೆಯ ಬಿಸಿಲು ಸುಳಿದರೆ ಸಾಕು, ಈ ತುಂಗಭದ್ರೆಗೆ ಉಷ್ಣವಾಗುತ್ತದೆ. ಮನೆಯಲ್ಲಿ ಎಲ್ಲೆಲ್ಲೂ ಇವಳದೇ ಮಾತು, ಇವಳ ಆಟ. ಈ ವರ್ಷದ ಮಗಳು ಈ ತುಂಗಭದ್ರೆ ತಂದೆ ತಾಯಿಯರ ಮನದ ನೋವನ್ನು ಕಳೆದು ಸಂತಸವನ್ನು ನೀಡುವವಳು, ಒಳಗಣ್ಣ ಕಪ್ಪ ಕತ್ತರಿಸುವವಳು ಅನ್ನುವಂತಹ ಒಂದು ಹೋಲಿಕೆಯನ್ನು ಇಲ್ಲಿ ಇವರು ಕೊಡ್ತಾರೆ. ಅಂದರೆ ಕಪ್ಪನ್ನು ಬಿಡಿಸುವವಳು, ಕತ್ತಲೆಯನ್ನು ಹೋಗಲಾಡಿಸುವವಳು. ಈ ವರ್ಷದ ಮಗಳು ತುಂಗಭದ್ರೆ ಅಷ್ಟೇ ತುಂಟಿ. ಅದು ಅವಳ ವಿಶಿಷ್ಟವಾದಂತಹ ಒಂದು ಸ್ವಭಾವ. ದಿನವೂ ಇವಳನ್ನು ಹಿಡಿದುಕೊಂಡು ಈ ಮಗುವನ್ನೇ ಕವಿ ಅಕ್ಕ, ಅಮ್ಮ ಅಂತ ಒಲಿಸಿಕೊಳ್ತಾ ಇದ್ರು. ಬಿಸಿ ನೀರು ಹಠ ಮಾಡ್ತಾ ಇದ್ದಂಥ ಈ ಮಗುವನ್ನು ಬಿಸಿ ನೀರೆರೆದು ಮೈ ತುಂಬ ಹೊದಿಸಿ ಧೂಪವನ್ನು ಇಟ್ಟು ತೊಟ್ಟಿಲನ್ನು ರಟ್ಟೆ ಬೀಳುವ ತನಕ ತೂಗಿ ಮೆಲುದನಿಯಲ್ಲಿ ಇವಳನ್ನು ತೂಗಿದರೆ ಈ ಮಾಯಾಂಗನೆ ಮಲಗುವಂಥವಳೇ ಅಲ್ಲ.
ಬದಲಿಗೆ ಸ್ವಲ್ಪ ಹೊತ್ತಲ್ಲೇ ಇಣುಕಿ ಹೆಡೆ ಎತ್ತಿ ನಕ್ಕು ನಗಿಸುವಳು ಅಂತ ಇಲ್ಲಿ ಕವಿ ಹೇಳ್ತಾರೆ. ಈ ತುಂಗಭದ್ರೆಯ ಬಗ್ಗೆ ಕವಿ ಇಷ್ಟು ಮಾತ್ರ ಅಲ್ಲ, ಕವಿಗೆ ಅವಳು ಯಾವಾಗಲೂ ಸರ್ಪಗಾವಲು ಅಂದರೆ ಆಚೀಚೆ ಹೋಗದ ಹಾಗೆ ನೋಡ್ಕೊಳ್ತಾ ಇದ್ಲಂತೆ. ಅವರು ಹೊಸ್ತಿಲು ದಾಟಿ ಹೊರಗೆ ಹೋದರೆ ಸಾಕು ಬಾಗಿಲಿಗೆ ಬಂದು ಕಾಡ್ತಾ ಇದ್ಲಂತೆ. ಸಂಜೆ ತನಕ ತಾಯಿಯ ಬಳಿ ಇವಳು ಇರ್ತಾ ಇದ್ಲು. ನಡುರಾತ್ರಿಯಲ್ಲಿ ಕವಿಯ ಎದೆಗೆ ಇವಳು ದೇವರ ಪದಕ ಅಂದರೆ ನಡುರಾತ್ರಿಯಲ್ಲಿ ಈ ಮಗು ಬಂದು ಕವಿಯ ಎದೆಯಲ್ಲಿ ಮಲಗಿಕೊಳ್ತಾ ಇದ್ಲಂತೆ. ಅದಕ್ಕೆ ಕವಿ ಹೇಳ್ತಾರೆ, ಇವಳು ದೇವರ ಪದಕ ಅಂತ. ಈ ಮಗಳು ತುಟಿಯನ್ನು ತೆರೆದ್ರೆ ಸಾಕು ಮೇಲೊಂದು ಸಣ್ಣಕ್ಕಿ ಅಂದರೆ ಸಣ್ಣ ಹಲ್ಲು, ಅಂದರೆ ಮೇಲಿನ ಇದೊಂದು ಹಲ್ಲು ಸಣ್ಣಕ್ಕಿ ಅಂತೆ ಸುಂದರವಾಗಿದೆ. ಕೆಳಗೆ ತುಟಿಯ ಹಿಂದೆ ಇನ್ನೊಂದು ಹಾಲಿನ ಚುಕ್ಕಿ, ಅಂದರೆ ಕೆಳಗಿನ ಇದ್ದ ಒಂದು ಹಾಲು ಹಲ್ಲು ಹಾಲಿನ ಚುಕ್ಕಿಯ ಹಾಗೆ ಕಾಣಿಸ್ತಾ ಇತ್ತು. ಈ ತುಂಗಭದ್ರೆಯನ್ನು ಕವಿ ಹೀಗೆ ವರ್ಣಿಸ್ತಾರೆ. ತುಂಗಭದ್ರೆಯ ಬಗ್ಗೆ ಕವಿ ಇಷ್ಟು ಮಾತ್ರ ಅಲ್ಲ, ಕಿವಿಯವರೆಗೂ ಕವಿಗೆ ಅವಳು ಯಾವಾಗಲೂ ವಿಶಾಲವಾಗವಲು ಅಂದರೆ ಆಚೆಗೆ ಹೋಗದ ಹಾಗೆ ಶಾಸ್ತ್ರಕ್ಕೆ ಹತ್ತು ಕೂದಲ, ಅವರು ಹೊಸ್ತಿಲು ದಾಟಿ ಹೊರಗೆ ಹೋದರೆ ಸಾಕು ಬಾಗಿಲಿಗೆ ಬಂದು ಶಾಸ್ತ್ರಕ್ಕೆ ಹತ್ತು ಕೂದಲಿತ್ತು. ಸಂಜೆ ತನಕ ತಾಯಿಯ ಬಳಿ ಇರ್ತಾ ಇದ್ಲು ಅಂತ ಹೇಳ್ತಾರೆ. ನಡುರಾತ್ರಿ ವರ್ಷದ ಕವಿಯ ಎದೆಗೆ ಇವಳು ದೇವರ ಧೈರ್ಯ ಇತ್ತಂತೆ. ಹಾಗಾಗಿ ಕವಿ ಹೇಳ್ತಾರೆ, ಈ ಮಗುವಿಗೆ ಧೈರ್ಯವೇ ಧೈರ್ಯ. ಕೋಪದಲ್ಲಿ ತಂದೆ ಏನಾದ್ರೂ ಬೈದ್ರೆ ಕೂಡಲೇ ತಾಯಿಯ ಹತ್ರ ದೇವರ ಪದಕ ಅಂತ. ತಾಯಿ ಬೇಸರದಿಂದ ಮತ್ತೆಯನ್ನು ಗದರಿದ್ರೆ ಮೇಲೊಂದು ಸಣ್ಣ ಅಂಬೆಗಾಲಿಡುತ್ತಾ ಅಂದ್ರೆ ಮೇಲೆ ಹಾಕ್ತಾ ಕಂಬನಿಯನ್ನು ಸುಂದರವಾಗಿದೆ ಬಂದು ತಂದೆಯ ತುಟಿಯ ಹಿಂದೆ ಇನ್ನೊಂದು ಹಾಲಿನ ಹೀಗೆ ಸಂಸಾರ ಕೆಳಗಿನ ಸಾಗರದ ಹಾಲು. ಕವಿ ಈ ಸಂಸಾರ ಸಾಗರದ ಒಂದು ದಡವಾದರೆ ಹಾಗೆ ಅವರ ಹೆಂಡತಿ ಮೀನಾಕ್ಷಿ ಇನ್ನೊಂದು ದಡವಾಗಿದ್ದಂತೆ. ಈ ನಡುವೆ ತುಂಗವಿ ಹೀಗೆ ವರ್ಣಿಸ್ತಾರೆ, ಹಡಗು ಚಂದಿರನನ್ನು ಹೊತ್ತು ಓಡಾಡುತ್ತ ಎಂದ್ರೆ ತುಂಗಭದ್ರೆ ಸಂಸಾರ ಸಾಗರವಾಗಿರುವಂತಹ ಓಡಾಡುವಂತಹ ಆ ಕಡೆ ಈ ಕಡೆ ಹೋಗುವಂತಹ ಒಂದು ಆನಂದದ ಹಡಗಾಗಿ ತಲೆ ಇತ್ತು. ತುಂಗಭದ್ರೆಯ ಈ ಧೈರ್ಯ ಕವಿಗಿಲ್ಲ ಹೇಳ್ತಾರೆ, ಶಾಸ್ತ್ರಕ್ಕಿಲ್ಲ. ಯಾಕಂದ್ರೆ ಕವಿಯ ಹಾಗೆ ಇರುವಂತಹ ಎಷ್ಟೋ ಬಾಳಿಗೆ ಹೇಳ್ತಾರೆ. ತುಂಗಭದ್ರೆಯ ಒಂದು ದಡ ಗದರಿದರೆ ಇನ್ನೊಂದು ದಡ ಇದೆ. ಹಾಗಾಗಿ ಕವಿ ಹೇಳ್ತಾರೆ, ಇನ್ನೊಂದು ಕಡೆ ಮಗುವಿಗೆ ಧೈರ್ಯವೇ ಧೈರ್ಯ. ತಾಯಿ ಇದ್ದಾಳೆ, ಆಗಾಗ ತಂಗಿಲ್ಲ ಅಂತ ತಂದೆ ಏನಾದ್ರೂ ಬೈದ್ರೆ ಧೈರ್ಯವಿದೆ, ಸಮಾಧಾನವಿದೆ ಬಿಡ್ತಾ ಇದ್ದಂತೆ. ಅಂದ್ರೆ ತಾಯಿ ಬೇಸರದಿಂದ ಮತ್ತೆ ಏನಾದ್ರೂ ಗದರಿದ್ರೆ ತಾಯಿಯ ಬಳಿ ಇರಬಹುದು. ಅಂಬೆಗಾಲಿ ಒಂದು ಕಡೆ ಹೋಗಿ ಕೂತ್ಕೊಂಡಾಗ ಅವಳಿಗೆ ಸಮಾಧಾನ ಕಂಬನಿಯನ್ನು ಸುರಿಸುತ್ತಾ ಬಂದು ತಂದೆ ಅಥವಾ ಕವಿ ಅಂತ ಅವರಿಗೆ ಬೇರೆಯವರಿಗೆ ಯಾರಿಗೆ ಆಗಲಿ ಸಂಸಾರ ಧೈರ್ಯ ಸಾಗರದ ಹಾಗೆ. ಕವಿ ಜೀವ ಬೆಳಕಾಗಿ ಸಾಗರದ ದಡವಾದ ಸ್ಥಿತಿಯಲ್ಲಿ ಅವರ ಹೆಂಡತಿ ಮೀನಾಕ್ಷಿ ಇನ್ನೊಂದು ದಡವೋ ಇಲ್ಲ. ಈ ನಡುವೆ ತಂಗಬೇಕಾದಂತ ದಡಭದ್ರೆಯ ಹಡಗು ಚಂದಿರನ ಬಹುದೂರವೆಂದು ತಂಗಲು ಮುಂದೆ ಇನ್ನೊಂದು ದಡವಿದೆಯೋ. ತುಂಗಭದ್ರೆ ಸಂಸಾರ ಸಾಗರದ ಸಂಶಯದ ಮೋಡ ಹಿಡಿದ ಕಾಡು ಕಡೆ ಈ ಕಡೆ ಹೋಗುವಂತ ಒಂದು ಆನಂದದ ಹಡಗಾಗಿ. ಅಷ್ಟೇ ಅಲ್ಲ, ಮುಂದೆ ತುಂಗಭದ್ರೆಯ ಈ ಧೈರ್ಯ ಕವಿಗಿಲ್ಲ ಹೇಳ್ತಾರೆ, ಏನು ಬರುವುದಿಲ್ಲ. ಯಾಕಂದ್ರೆ ಕವಿಯ ಹಾಗೆ ಇರುವಂತಹ ಎಷ್ಟೋ ಬಾಳಿಗೆ ಇಲ್ಲ. ಹೀಗೆ ತುಂಗಭದ್ರೆಯ ಒಂದು ದಡ ಗದರಿದರೆ ಇನ್ನೊಂದು ದಡ ಅಲೆ ಬಂದು ಅಪ್ಪಳಿಸುತ್ತಿದ್ದರೆ ಇನ್ನೊಂದು ತುಂಗಭದ್ರೆ ಸಮಾಧಾನ ಮಾಡಲಿಕ್ಕೆ ಸುಖವನ್ನ ಸಂತೋಷವನ್ನು ನೀಡ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದೆಡೆಗೆ ಮುಂದೆ ತುಂಗಭದ್ರೆಗೆ ಧೈರ್ಯವಿದೆ, ಸಮಾಧಾನ ಎಂಬ ಸಂಶಯದ ಅಲೆಗಳು ಅಂದ್ರೆ ಎಲ್ಲಿ ಯಾವುದಾದ್ರೂ ಅಪ್ಪಳಿಸ್ತಾ ಇದೆ ಅನ್ನುವಂಥದ್ದು. ಹೀಗೆ ಇದು ಬದುಕಿನ ಅನಿವಾರ್ಯ ಸತ್ಯ. ಅವರಿಗೆ ಸಮಾಧಾನವಿದೆ, ಧ್ವನಿಪೂರ್ಣವಾಗಿ ಕವಿ ಕೊಡ್ತಾರೆ ಅಥವಾ ಕವಿ ಅಂತವರಿಗೆ ಬೇರೆಯವರಿಗೆ ಯಾರಿಗೆ ಆಗಲಿ ಈ ಧೈರ್ಯ ಸಮಾಧಾನಗಳು ಇಲ್ಲ. ಈ ತುಂಗಭದ್ರೆ ಬೆಳಕಾಗಿ ತ್ರಿಶಂಕು ಸ್ಥಿತಿಯಲ್ಲಿ ಮನೆಯೊಳಗೆ ಎಲ್ಲೆಲ್ಲೂ ಇವಳೇ ಇವಳಾಟ. ಮುಂದೆ ತಂಗಬೇಕಾದ ಇವಳು ದೇವರ ಪದಕ. ಒಂದು ಬಹುದೂರವೆಂದು ತಂಗಲು ಮುಂದೆ ಇನ್ನೊಂದು ತುಂಗಭದ್ರೆಯ ಹಡಗು ಚಂದಿರನ ಒಂದು ಸಂಶಯದ ಇದೆಲ್ಲ ಸಂದರ್ಭಗಳಿವೆ. ಇವೆಲ್ಲವೂ ಕೂಡ ಕವಿಯೇ ಹೇಳುವ. ಅಷ್ಟೇ ಅಲ್ಲ, ಮುಂದೆ ಏನು ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳು ಬರುವುದೋ ಏನು ಬರುವುದೋ ಕವನದ ಕರ್ತೃ ಯಾರು ಕನವರಿಸುತ್ತಾರೆ KS ನರಸಿಂಹಮೂರ್ತಿ. ಹೀಗೆ ಸಂಸಾರ ಸಾಗರದ ಪ್ರಶ್ನೆಗೆ ಸುಖದ ಅಲೆ ಕವನದ ತಿರುಳಿ ಏಳಿಸುತ್ತಿದ್ದರೆ ಅಂದ್ರೆ ತುಂಗಭದ್ರೆಯದು ಬಾಲ್ಯದ ತುಂಟತನವನ್ನ ಸಂತೋಷವನ್ನು ನೀಡ್ತಾ ಹಾಗೆ ಸಂತಸವೇ ಮೊದಲಾದ ಜೊತೆ ಬದುಕಿನ ಭೀತಿಯ ಕ್ಷಣಗಳ ಅಲೆಗಳು ಪ್ರಸ್ತುತ ಬಂದು ಅಪ್ಪಳಿಸ್ತಾ ಇದೆ ಅನ್ನುವಂಥ ತುಂಗಭದ್ರೆ ಯಾರು. ಹೀಗೆ ಕವಿಯ ಇದು ಬದುಕಿನ ಅನಿವಾರ್ಯ ಸತ್ಯ. ಪ್ರಶ್ನೆ ತುಂಗಭದ್ರೆ ಕವಿತೆ ಧ್ವನಿಪೂರ್ಣವಾಗಿ ಕಟ್ಟಡ್ತಾ ಇದೆ. ತುಂಗಭದ್ರೆ ಕವಿಗೆ ದೇವರು ಸರ್ಪಕಾವಲು ಹಾಗೂ ಎದೆಯ ದೇವರ ಪದಕ ಆಗಿದ್ದಾಳೆ. ಹೊಳೆಯಲ್ಲ ವರ್ಷದ 5ನೇ ಪ್ರಶ್ನೆ. ಮನೆಯೊಳಗೆ ಎಲ್ಲೆಲ್ಲೂ ಸಂಜೆ ತನಕದ ಅಧಿಕಾರಿ ಯಾರ ಬಳಿ? ನನ್ನೊಳಗೆ ಇವಳು ದೇವರ ಪದಕ. ಪ್ರಶ್ನೆ ಒಂದು ಮರಳು ಜಡೆಯ ಬ್ರಹ್ಮಗಳು ಯಾವುದು? ನಡುವೆ ತುಂಗಭದ್ರೆಯ ಹಡಗು ಚಂದಿರನ ಹೊತ್ತು ಓಡಾಡುವುದು. ಇದೆಲ್ಲ ಇದೆಯ ಧೈರ್ಯ ಇವೆಲ್ಲವೂ ಕೂಡ ಕವಿಯೇ ಹೇಳುವಂಥದ್ದು. 8ನೇ ಪ್ರಶ್ನೆ. ಒಂದೆರಡು ಅಂಕದ ಪ್ರಶ್ನೆ ಗದರಿದರೆ ತುಂಗಭದ್ರೆ ಸೇರುವ ಕರ್ತೃ ಯಾವುದು? ಉತ್ತರ KS
ನರಸಿಂಹ ತಾಯಿ ತಂದೆ ಎರಡನೇ ಪ್ರಶ್ನೆ ಗದರಿದರೆ ಭದ್ರೆ ತುಂಗಭದ್ರೆ ಏನು ಸೇರುವ ದಡ ಅಂದ್ರೆ ತಂದೆ ಗದರಿದರೆ ತುಂಗಭದ್ರೆ ಬಾಲ್ಯದ ದಡವನ್ನು ಸೇರುತ್ತಾಳೆ. ಒಂಬತ್ತನೇ ಪ್ರಶ್ನೆ ಹಾಗೆ ತಾಯಿ ಗದರಿದರೆ ಮೊದಲಾದ ಸೇರುವ ದಡ ಬದುಕಿನ ಭೀತಿಯ ಕ್ಷಣಗಳನ್ನು ಬಿಂಬಿಸುವುದು ಪ್ರಸ್ತುತ ಕವಿತೆಯ ತಿರುಳಾಗಿದೆ. ಕವಿ ಮತ್ತು ಕವಿಯಂಥವನ ತುಂಗಭದ್ರೆ ಯಾವ ಧೈರ್ಯವಿಲ್ಲ. ಕವಿಯ ಒಂದು ವರ್ಷದ ಮಗಳು. ತುಂಗಭದ್ರೆ ಕವಿಗೆ ಏನಾಗಿದ್ದಾಳೆ? ಉತ್ತರ ತುಂಗಭದ್ರೆ ಕವಿಗೆ ದೇವರು, ತುಂಗಭದ್ರೆ ಕವನದ ಸಾರಾಂಶ ದೇವರ ಪದಕವಾಗಿದ್ದಾಳೆ. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ತುಂಗಭದ್ರೆಯದು ಸಂಜೆಯ ತನಕದ ಅಧಿಕಾರ ಯಾರ ಬಳಿ? ಉತ್ತರ ತಾಯಿಯ ಬಳಿ. ಆರನೇ ಪ್ರಶ್ನೆ ತುಂಗಭದ್ರೆಯ ಬ್ರಹ್ಮಗಂಟು ಯಾವುದು? ಉತ್ತರ ಮರಳು ಜಡೆ. ಏಳನೇ ಪ್ರಶ್ನೆ ತುಂಗಭದ್ರೆಯ ಧೈರ್ಯ ಯಾರು? ಉತ್ತರ ತಂದೆ ತಾಯಿ. ಎಂಟನೇ ಪ್ರಶ್ನೆ ತಂದೆ ಗದರಿದರೆ ತುಂಗಭದ್ರೆ ಸೇರುವ ದಡ ಯಾವುದು? ಉತ್ತರ ತಾಯಿ ತಂದೆ ಗದರಿದರೆ ತುಂಗಭದ್ರೆ ಸೇರುವ ದಡ. ಅಂದರೆ ತಂದೆ ಗದರಿದರೆ ತುಂಗಭದ್ರೆ ತಾಯಿ ದಡವನ್ನು ಸೇರುತ್ತಾಳೆ. ಒಂಬತ್ತನೇ ಪ್ರಶ್ನೆ ತಾಯಿ ಗದರಿದರೆ ತುಂಗಭದ್ರೆ ಸೇರುವ ದಡ ಯಾವುದು? ಉತ್ತರ ತಂದೆಯ ದಡ. ಹತ್ತನೇ ಪ್ರಶ್ನೆ ಕವಿ ಮತ್ತು ಕವಿಯಂಥವನ ಬಾಳಿಗೆ ಯಾವ ಧೈರ್ಯವಿಲ್ಲ? ಉತ್ತರ ತುಂಗಭದ್ರೆಯ ಧೈರ್ಯವಿಲ್ಲ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ತುಂಗಭದ್ರೆ ಕವನದ ಸಾರಾಂಶ ಪ್ರಶ್ನೆಗಳು ಮುಕ್ತಾಯವಾಗ್ತದೆ. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.